ಶಾಲಾ ವಾಹನ ಅಘಾತದಿಂದ ಶಾಲಾ ಮಕ್ಕಳ ಸಾವು ನೋವಿಗೆ ಲೋಕ ಜನಶಕ್ತಿ ಪಕ್ಷದ ರಾಯಚೂರು ಜಿಲ್ಲಾಧ್ಯಕ್ಷರಾದ ಅಲ್ಲಪ್ಪಾಡು ಗೋಪಾಲ್ ರೆಡ್ಡಿ ತೀವ್ರ ಕಂಬನಿ ಮಿಡಿದಿದ್ದಾರೆ. ಶಿಕ್ಷಕರ ದಿನಾಚರಣೆ ಸಂಭ್ರಮದ ಸಂದರ್ಭದಲ್ಲಿ ಮಕ್ಕಳು, ಶಿಕ್ಷಕರು ಮತ್ತು ಪಾಲಕರು ಸಂತಸದಲ್ಲಿ ಈ ದುರ್ಘಟನೆ ಸಿಡಿಲು ಬಡಿದಂತೆ ಬೇಸರ ಮೂಡಿಸಿದೆ. ಆತಂಕದಲ್ಲಿರುವ ಪಾಲಕರ ದುಗುಡದ ಅರ್ಥ ನನಗಾಗುತ್ತದೆ. ವಿಧಿಯಾಟಕ್ಕೆ ಮರು ಉತ್ತರ ಇಲ್ಲ. ಘಟನೆ ಎದುರಿಸಲು ಧೈರ್ಯ ತಾಳುವಂತೆ ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ. ಜೀವತೆತ್ತ ಮಕ್ಕಳ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ. ಗಾಯಾಳು ಮಕ್ಕಳಿಗೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಉತ್ತಮ ಚಿಕಿತ್ಸೆ ಕೊಡಬೇಕು ಎಂದು ಆಗ್ರಹಿಸಿದ್ದಾರೆ. ಮಕ್ಕಳ ಕೈಕಾಲಿನ ಮೂಳೆಗಳು ತೀವ್ರ ಹಾನಿಗೊಳಗಾಗಿವೆ. ಜೋಡಣೆ ಕಾರ್ಯ ಸಮರ್ಪಕವಾಗಿ ಆಗಬೇಕು. ಮೃತ ಮಕ್ಕಳ ಮತ್ತು ಗಾಯಾಳು ಮಕ್ಕಳ ಕುಟುಂಬಕ್ಕೆ ಸೂಕ್ತ ಪರಿಹಾರ, ಶಾಶ್ವತ ಅಂಗವೈಕಲ್ಯದ ಮಕ್ಕಳಿಗೆ ಓದು, ನೌಕರಿ ಭರವಸೆಯನ್ನು ಸರ್ಕಾರ ಕೊಡಬೇಕೆಂದು ಆಗ್ರಹಿಸಿದ್ದಾರೆ. ತಕ್ಷಣ ಮೃತ ಕುಟುಂಬಕ್ಕೆ 15 ಲಕ್ಷ, ಗಾಯಾಳು ಮಕ್ಕಳ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರಕ್ಕೆ ಒತ್ತಾಯಿಸಿದ್ದಾರೆ.